ಶ್ರೀಕೃಷ್ಣ ಎಲ್ಲರಿಗೂ. ಸೊ ಇವತ್ತು ಹುಣಸೆ ಚಿಗುರು ಪಪ್ಪು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣವಾ. ಹುಣಸೆ ಹಣ್ಣಿನ ಮರದಲ್ಲಿರೋ ಎಳೆ ಚಿಗುರನ್ನ ಇದಕ್ಕೆ ತಗೋಬೇಕು. ಸೊ ಇದಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಬೇಳೆ ಜೊತೆಗೆ ಇದನ್ನು ಬೇಯಿಸ್ಕೋಬೇಕು. ಅರ್ಧಂಬರ್ಧ ಒಂದು 2 ವಿಸಿಲ್ ಓಡಿಸ್ಬೇಕು ಇದಕ್ಕಷ್ಟೇ. ಅದಾದಮೇಲೆ ನಾವು ಕುಕ್ಕರ್ ವೈಟ್ನ ತೆಗೆದ್ಬಿಟ್ಟು ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಹುಣಸೆ ಚಿಗುರನ್ನ ಹಾಕಿ ಇದನ್ನು ಒಂದು 20 ಮಿನಿಟ್ಸ್ ನಾವು ಬೇಯಿಸ್ಕೋಬೇಕಾಗುತ್ತೆ. ಸೊ ಹುಣಸೆ ಚಿಗುರು ಹಾಕಿದ್ಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮ್ಯಾಟೊನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಟೊಮ್ಯಾಟೊ ಹಾಕಿ ಅಮ್ಮ ಬೇಯಿಸ್ಕೊಳ್ಳೋದಿಲ್ಲ. ನಾರ್ಮಲ್ ಪಪ್ಪುಗೆ ನಾವು ಮೆಣಸಿನ್ಕಾಯಿ ಹಾಕೋತೀವಿ, ಹಸಿಮೆಣ್ಸಿನ್ಕಾಯಿ. ಸೊ ಈ ಹುಣಸೆ ಚಿಗುರು ಪಪ್ಪಿಗೆ ನಾವು ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ ಹಾಕೋಬೇಕಾಗುತ್ತೆ. ಹಾಗೆಯೇ ಅಮ್ಮ ಇದಕ್ಕೆ ಸಾಂಬಾರು ಪೌಡರ್ ಹಾಕ್ತಾರೆ. ಇದು ಪಪ್ಪು ಮಾಡೋಕ್ಕೋಸ್ಕರ ಅಂತಲೇ ನಮ್ಮಮ್ಮ ಸಪ್ರೇಟಾಗಿ ಸಾಂಬಾರು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು. ಇನ್ನೇನು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂಥ ಕರ್ಬೇವಿನ ಸೊಪ್ಪು ಸಿಗುತ್ತೆ ನಮಗೆ. ಫ್ರೆಶ್ಶಾಗಿ ಹೋಗಿ ಕಿತ್ಕೊಬಂದು ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರೋ ಹುಣಸೆ ಚಿಗುರು ಪಪ್ಪು ರೆಡಿ ಆಗುತ್ತೆ. ಈ ಪಪ್ಪಿಗೆ ನಾವು ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ತಿಂದರೆ ಸೂಪರಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.